ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ. ಇವಾಗ ನೋಡ್ರಿ ಟೈಮ್ ಆಗಲಿ 6:30 ಆತ್ರಿ. ಇವಾಗ ದೇವ್ರ ಮುಂದೆ ಅದನ್ನೆಲ್ಲ ದೀಪ ಹಚ್ಚಿದ್ದೀರಿ. ನಾನು ಸನೇನ ಕಂಪ್ಯೂಟರ್ ಒಳಗೆ ಮಾಡತ್ತಳ್ರಿ. ಆಮೇಲೆ ಸನೇ ಇವತ್ತು ಹೋಗೋದಾಗಲಿ ನೋಡ್ವಾ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಂತ ಮೊನ್ನೆ ಸುಟ್ಟು ಅನ್ನತ್ತೀನಿ. ಅದು ಆಗವಲ್ತ. ಸ್ವಲ್ಪ ಲೇಟ್ ಆತಂದ್ರೆ ಎಷ್ಟು ದಪ್ಪ ಬಂದ್ಬಿಡ್ತಾವೆ ನೋಡು. ಹಂಗಾಗಿ ಇವಾಗ ನಶು ಆಂಟಿ ಮದುವೆಗೆ ಹೋಗೋಕೆ ಮುಂಚೆನ ಮಾಡಿಸ್ಕೊಂಡಿದ್ದೆ ನಾನು. ಮತ್ತು ಮಾಡಿಸ್ಕೊಳ್ತೇ ನೋಡಿ, ಇಷ್ಟು ದಪ್ಪ ಆಗ್ಬಿಡ್ತಾವ ಅವು. ನಾವು ಮದುವೆಕಿನ್ನ ಮುಂಚೆ ಮಾಡಿಸ್ಕೊತಿದ್ದೆ. ಆಮೇಲೆ ಮದುವೆ ಆದಮೇಲೆ ಮಾಡಿಸ್ಕೊಂಡನೇ ಇದ್ದಿದ್ದಿಲ್ಲ. ಈಗ ಮತ್ತೆ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಹೇಳಾಕತ್ತಿದ್ರು ಅಂಥೇಳಿ ಮಾಡಿಸ್ಕೊಂಡೆ. ಈಗ ನೋಡಿ ಅದು ಟೈಮ್ ಸರಿ ಮಾಡಿಸ್ಕೊಳಕನ ಆಗವಲ್ತು ನೋಡು. ನಾಳೆ ಅದು ನೋಡೋಣ, ಮಧ್ಯಾಹ್ನ ಮೇಲೆ ಹೋಗ್ಬರೋಣಂತ. ಹಾಂ, ಇಲ್ಲಿ ನೋಡ್ರಿಪ್ಪ, ನಾನಂತರ ಇವಾಗ ಇಷ್ಟು ರೊಟ್ಟಿ ಮಾಡ್ತಾರೆ. ಇಲ್ಲಿ ನಮ್ಮ ಸಾನಿಯಾಗನೂ ಒಂದೆರಡು ರೊಟ್ಟಿದು ಬಿಟ್ಕೊಟ್ಟೀನಿ ರೀ. ಅಂದ್ರೆ ದಿನ ಒಂದು 2 ರೊಟ್ಟಿದು ಬಿಟ್ಕೊಟ್ಟು ಅಂದ್ರೆ ಆಕಿನ ಕಲ್ಕೊಂತಾಳ್ರಿ. ಕಲ್ಕೊಂಡು ಮತ್ತೆ ಮಾಡಕ್ಕೆ ಬರ್ತೈತೆ ರೀ ಅಂಥೇಳಿ ಈಗ 2 ರೊಟ್ಟಿ ಬಿಟ್ಕೊಟ್ಟೀನಿ. ಮಾಡತ್ತಾಳ ಆಕೆ. ಸಾನ್ಯಾ, ಇವು ಬೆಂಡೆಕಾಯಿ ಅದಾವಲ್ಲ, ಫ್ರೈ ಮಾಡಿಬಿಡೋಣ ಇವನ್ನ. ಇಳಿಯೋದವು ಈಗ. ಮತ್ತು ಆಮೇಲೆ ಬಾಡಿದು ಅಂದ್ರೆ ಚಲೋ ಆಗಂಗಿಲ್ಲ ಇವು. ಇವತ್ತು ಉದ್ದುದನ ಬೇಡ, ಇವು ಒಂದ್ರಾಗ 2 ಈ ಥರ ಮಾಡಿ ಸಣ್ಣಗ ಬೇಡ ಮಮ್ಮಿ, ಬೇಡ ಹಿಂಗೆ ತಿಳುವಂಗೆ ಹೆಚ್ಚಿ ಮಾಡ್ತೀನಿ ತಣ್ಣ. ಎಲ್ಲ ಮಸಾಲೆ ಹಾಕೋದಕ್ಕೆ ಮಸ್ತ್ ಆಕತಿ. ಅಯ್ಯ, ಅದಕ್ಕಿಂತ ಟೇಸ್ಟ್ ಆಕತ್ತಡಿ ನೋಡೋದು ಬೇಕಂದ್ರೆ ನೀನು. ಸಾನಿ ಅಂದಂತ್ರ ಈಗ ರೊಟ್ಟಿ ಮಾಡೋದಾತ್ರಿ. ನಾನು ಬೆಂಡೆಕಾಯಿ ಹೆಚ್ಚಿ ಈಗ ಇದು ತವಾದ್ಮೇಲೆ ಇವ್ನ ಬೆಂಡೆಕಾಯಿನ ಹಾಕೈತ್ರಿ ಈಗ ಹುರಿಯಾಕ. ಇವನ್ನ ನೋಡ್ರಿ ಕೆಂಪಾಗಂಗೆ ಹುರ್ಕೋಬೇಕ್ರಿ. ಇವನ್ನ ಈ ಥರ ಮಾಡಿ ಅಷ್ಟೊಂದು ಹುರ್ಕೋಬೇಕ್ರಿ. ಯಾಕಂದ್ರೆ ಹಸ್ಕ ಹುರಿದ್ವಿ ಅಂದ್ರೆ ಅದು ಲೊಳೆ ಆಗ್ಬಿಡ್ತೈತೆ ರೀ, ಚಲೋ ಆಗಂಗಿಲ್ಲ ಫ್ರೈ. ಇವನ್ನ ಕೆಂಪಾಗಂಗೆ ಹುರ್ಕೊಂಬಿಡನ್ರಿ. ಏನು ಮಾಡತ್ತೀನಿ? ಫ್ರೈ ಮಾಡತ್ತೀನಿ ಮಾಡ್ತೀನಿ. ಇನ್ನು ಹುರ್ಕೊಂತ ಈ ಥರ ಎಣ್ಣೆ ಹಾಕಿನ ಸ್ವಲ್ಪ ಫ್ರೈ ಆಡ್ಕೊತ ಇರ್ಬೇಕು. ಯಾಕಂದ್ರೆ ಜಲ್ದಿ ಹುರಿದ್ಬಿಡ್ತಾವೆ ಎಣ್ಣೆ ಹಾಕಿದಂದ್ರೆ. ಇನ್ನೂ ಸ್ವಲ್ಪ ಕೆಂಪು ಆಗ್ಬೇಕು ಇವು. ಈಗ ಒಂದೊಂದು ಕೆಂಪು ಆಗತ್ತವು. ಹೌದು. ಆಮೇಲೆ ಹೋಗಿ ಮಿಕ್ಕಿದ್ದ ಮಸಾಲೆನ ಹಾಕೋಣಂತ. ಆಮೇಲೆ ಇವು ನೋಡ್ಸಾನೆ ಇವೆಲ್ಲ ಈಗ ಫ್ರೈ ಆದವು. ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊತೀನಿ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು. ಗ್ಯಾಸ ಸಣ್ಣ ಇಟ್ಕೊಳ್ಳೋಣ. ಮತ್ತೆಲ್ಲ ಹೊತ್ತು ಹುರ್ಕೊಡ್ಲಾ ಬಿಡೋದು ಎಲ್ಲ ಹಾಕಮಟ ಅಂದ್ರೆ. ಕಡ್ಲಿನೂ ಹಾಕೋ ಹಂಗಂದ್ರೆ ಬಿಡಿ, ಹಂಗೆ ನೋಡೋಣ. ಕಡ್ಲಿ ಮಸ್ತ್ ಹಾಕ ಫ್ರೈ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಹಾಕೋಣ. ಚಿಕನ್ ಮಸಾಲೆ ಹಾಕೊಂತಿ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್. ಎಷ್ಟು ಮಸಾಲೆ ಹಾಕಿದ ಮೇಲೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಅದನ್ನು ಬೇಸ್ಟ್ ಹಂಗೆ ಕೈಯಾಡಿ ರೊಟ್ಟಿ ಒಳಗೆ ಹಚ್ಕೊಂಡು ಉಣ್ಣಾಕತ್ತಿದ್ವಿ ಅಂದ್ರೆ ಮಸ್ತ್ ರುಚಿ ಹಾಕೋ. ಹುಡುಗರಿಗಂತೂ ಇಲ್ಲದ ಇಷ್ಟ, ನಮ್ಮ ತಮ್ಮನಗಂತೂ ಭಾಳ ಇಷ್ಟ ಇವು. ಅಷ್ಟು ರುಚಿ ಹಾಕೋ. ಪಲ್ಯ ಮಾಡಿದ್ರೇನೋ ಲಾಳು ಹಾಕತ್ತಂತೆ ಹುಡುಗರು ತಿನ್ನಂಗಿಲ್ಲ. ಈ ಥರ ಮಾಡಿ ಕೊಟ್ಟಿಪ್ಪ ಅಂತ ಹೇಳಿದ್ರೆ ತಿನ್ನಿಲ್ಲದ ಮಕ್ಕಳು ಸತಿಗೆ ತಿಂತಾರೆ ನೋಡು, ಅಷ್ಟು ರುಚಿ ಹಾಕವು ಇವು. ನೋಡ್ತಾ ಅಂತಲ್ಲಿ ನಾನೇ ಇವತ್ತು ನೋಡಿ ನೋಡಕ್ಕೆ ಮಸ್ತ್ ಚೆನ್ನಾಗ್ತಾವ. ಜರ ಈಗ ಕಂಪ್ಲೀಟ್ ಆಯ್ತಾ? ಅದೇ ಮನೆ ಮಾಡಾಕತ್ತಿದ್ದ 2 ದಿನ ಸೂಟಿ ತೊಗೊಂಡಿದ್ರಿ. ಇದು ಆತಲ್ಲ. ಇದು ಸ್ಲೀವ್ಸ್ ರೀ 2. ಇವು 2 ನೋಡ. ಬ್ಯಾಕ್ ಇದು ಹಿಂಗೆ ಬರ್ತತಾನ. ಈಗ ಅದ ಇನ್ನು ಅರ್ಧ ಆಗೈತಾನ. ಈಗ ಇಲ್ಲ, ಪೂರ್ತಿ ವರ್ಕ ಇಷ್ಟ ಐತಿ ಅಷ್ಟೇ ಏನದ. ಬೇಕಾದ್ರೆ ಲೆಂತಿನ ಲೆಕ್ಕದ್ಲೆ ಜಾಸ್ತಿ ಆಗ್ತೈತಿ. ಅಂದ್ರೆ ಅವ್ರ ಹೆಂಗ ಜಂಪರ್ ಇವು ಇರ್ತಾವ ಹಂಗ. ನಮ್ಮ ಲೆಂತಿಗೆ ಇಷ್ಟು ಸಾಕು. ಚಂದ ಆತ್ ನೋಡಲ್ಲ. ಕಲರ್ ಕಾಂಬಿನೇಷನ್ ಮಸ್ತ್ ಆತ್ ನೋಡಿ. ಎದ್ದೊಡಾಗತ್ತ ಇದು. ಮತ್ತೆ ಇದು ಹೊಸ ಡಿಸೈನ್ ಏನಿಲ್ಲ ಹಾಕಿಟ್ರಲ್ಲ. ಈಗ ಹೊಸ ಡಿಸೈನ್ ಇದನ್ನ ಮಾಡೇವಿ. ಹಿಂಗೆ ಮಾಡ್ಬೇಕನ್ನ ಈಗ. ಅಲ್ಲಿ ಮಾರ್ಕಿಂಗ್ ಮಾಡತ್ತಾವ ನಮ್ಮಪ್ಪ. ಇಲ್ಲಿ ನಸನ್ ಮಾಡಕತ್ತಾಳ ಈಗ. ಅದನ್ನ ನಸನ್ನ ಇವತ್ತು ನೀನು ಕೈ ಕೊಡ್ತೇನವ. ಸುಮ್ಮನೆ ಏನಾತ ತಮ್ಮನ್ನ ಅಂತೂ ತಾಡ್ ತೊಗೊಂಡು ತೊಗೊಳ್ ಹೋಗಾಳೆ. ಅವ್ರಿಗೆ ಬಿಗ್ ಬಾಸ್ ನೋಡ್ಕೊಂತ ಊಟ ಮಾಡಕ್ಕೆ ಮಜಾ ಬರ್ತೈತಿ. ಥಂಡಿ ಇವತ್ತಲ್ಲ, ನಿನ್ನೆ ಸ್ವಲ್ಪ ಕಡಿಮೆ ಇತ್ತು, ಇವತ್ತು ಕಡಿಮೆ ಐತಿ. ಈಗ ನೋಡ್ರಿ ಟೈಮ್ 9:30 ಆಯ್ತು ರೀ. ಎಷ್ಟಾಗೈತಿ? 9:20 ಆಗೈತೆ. ನೋಡ್ರಿ ಎಲ್ಲ ಕಡೆ ಕತ್ಲಾಗ್ಬಿಟ್ಟೈತಿ. ಆಮ್ಯಾಗ ಇಲ್ಲಿ ಹೊರಗೆ ಕುಂತು ಊಟ ಮಾಡೋ ಮಜಾನೇ ಬೇರೆ ಐತಿ. ಸಂಬಂಧ ನಾವು ಒಳಗೆ ಉಂಟಿದ್ವಿ, ಆದ್ರೆ ಒಳಗೆ ಸುಮ್ಮನೆ ನಂಜಾಡ್ಕೊಂಡು ಉಂಟಿದ್ವಿ. ನಮಗೆ ಒಳಗೆ ಊಟ ಮಾಡಕ್ಕೆ ಮನಸ ಆಗಿಲ್ಲ. ಹೊರಗೆ ಮಸ್ತ್ ಊಟ ಮಾಡಿ ನಮ್ಮ ರೂಢ. ಇದು ನನ್ನ ತಾಟೆ, ಇದು ನಿನ್ನ ತಾಟೆ. ಏನಿದೆ ನಿನ್ನ ತಾಟ್ನಾಗ ಪಲಾವು? ನಜ್ಮಾ ಕೊಟ್ಲರಿ ಪಲಾವು. ಅಲ್ಲ, ನಿನ್ನ ತಾಟ್ನಾಗ ಪಲಾವ್ ಐತಿ ಮತ್ತು ನನ್ನ ತಾಟ್ನಾಗ ರೊಟ್ಟಿ ಐತಿ. ನಮ್ಮ ತಾಟ ಅಲ್ರಿ ಅದು, ಎಲ್ಲರಿಗೂ ಹಾಕೊಳಕ್ಕೆ ಅದು. ನನ್ನ ತಾಟ್ನಾಗ ಬಂದೆ ನಾನು. ಹೌದಾ? ನಾನು ಜೋಕ್ ಮಾಡಿದೆ. ಇವತ್ತು ಸ್ಪೆಷಲ್ ರೀ. ಬೆಂಡೆಕಾಯಿ ಫ್ರೈ ಅದು, ಆಮೇಲೆ ಬ್ಯಾಳಿ ಪಲ್ಯವು, ಆಮೇಲೆ ಸಬ್ಬಸ್ಗಿ ಪಲ್ಯ, ಆಮೇಲೆ ತತ್ತಿನ ಒಂದು 4 ಉಳ್ಳಾಗಡ್ಡಿ ಹಾಕಿ ಒಂದ ತತ್ತಿ ಒಳಗೆ ಸುಮ್ಮನೆ ಏನಾನ ಬೆಂಡೆಕಾಯಿ ಫ್ರೈ ಮಾತ್ರ
ಅನಾವತ್ ಮಾಡ್ತಾನೆ ನೀನು ಹಂಗೆ ಮಾಡಿಲ್ರಿ ನಾನು ಹಾಂ ಮಸಾಲೆ ಇದೆ ನಾವು ಜೀರಿಗೆ ಅದು ತುಂಬ ಮಾಡ್ತೀನಿ ಹಂಗೆ ಮಾಡಿಲ್ಲ ಇವು ಒಂಥರ ಬೇರೆ ಆಗ್ಯಾವ್ರಿ ಇವು ಒಟ್ಟು ಹೆಂಗೆ ಮಾಡ ಚಂದ ಮಾಡ್ತಿ ಮಸ್ತ್ ಇರುತ್ತೆ ರುಚಿ ರುಚಿಯಾಗಿ ಮತ್ತು ಮೇಲೆ ಜೋಳದ ರೊಟ್ಟಿ ಹಾಂ ತಗೋರಿ ಮಸ್ತ್ ಊಟ ಮಾಡೋದು ನೋಡ್ರಿ ಅವತ್ತು ನೀನು ತುಂಬ ತಾಟ್ ಹಾಕೊಂಬರ್ತೀನಿ ಹಾಂ ಅಮ್ಮ ಹಾಯ್ सोनू हाय बोल माँ हाय बोल चा पिए अम्मू का ये नाश्ता करे सोनू बंदो बंदो सोनिया ಇದು ಇದ್ರಮ್ಮ अमर हीराम देखा हाँ हीराम तू बोल माँ हाय बोला पापू ही क्या किनका माँ पापू है तेरा क्या वो यो पकड़े सुला ले हाँ नोड्रल पापू जोड़गी कट्यारे उसमें सुलाना माँ उसे चोली ही तो उसमें सुला कर करना वो सोता वो एक नन्ना कराकत्ताಳ್ರಿ उसमें डालेंगे हाँ हीरा मुझे बुला ले मैं उसमें डालेंगे जामा खोला था ये अम्मा ऐसे क्या तो हलाते हलायो लाले तू हला मत यो ला ना वो ए तेरा क्या माँ वो पापू तेरा क्या वो मंगलेरी क्या उन्हें सोना तू मंगलेरी क्या माँ उसका पापू आ नहीं नहीं कहते माँ ಇಲ್ಲಿ ನೋಡ್ರಿಪ್ಪ ಈಗ ಬೆಳಿಗ್ಗೆ ಎದ್ದು ನಾಷ್ಟಕ್ಕೆ ಏನು ಮಾಡತ್ತೀನಿ ಬೆಳಿಗ್ಗೆ ಅಂದ್ರೂ ಟೈಮ್ ಆಗಲಿ 10 ಗಂಟೆ ಆತ್ರೆ ನಾಷ್ಟಕ್ಕೆ ಏನು ಮಾಡತ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಈಗ ನಿನ್ನ ರಾತ್ರಿ ಅನ್ನ ಮಾಡಿದ್ದು ಪೂರ ಹಂಗೆ ಉಳ್ದೈತ್ರಿ ಯಾಕಂದ್ರೆ ನಜ್ಮಾ ಪಲಾವ್ ಕೊಟ್ಬಿಟ್ಲ ರೀ ನಾನು ಬಿಸಿ ರೊಟ್ಟಿ ಮಾಡಿದ್ದಾರೆ ರೊಟ್ಟಿ ಮಾಡಿ ಒಂತೊತ್ತು ಮೇಲೆ ಅನ್ನ ಉಂಡು ಅಷ್ಟೇ ರೀ ಈಗ ನೋಡ್ರಿ ಹಂಗೆ ಉಳಿದ್ಬಿಟ್ಟತ್ರಿ ಈಗ ಅವಲಕ್ಕಿ ಅದು ಮಾಡಿದ್ರೆ ಮತ್ತೆ ಸುಮ್ಮನೆ ಅನ್ನ ಇದು ಆಗ್ಬಿಡ್ತೈತ್ರಿ ಅದಕ್ಕೆ ಇದನ್ನು ಒಗ್ಗರಣೆ ಹಾಕಕತ್ತೀನಿ ರೀ ಈಗ ಅನ್ನ ನೋಡ್ರಿ ಇಲ್ಲಿ ನಾನಂತ ಈಗ ಅನ್ನ ಒಗ್ಗರಣೆ ಹಾಕಿಟ್ಟೆ ರೀ ಅನ್ನ ಒಗ್ಗರಣೆ ಹಾಕೋದ್ರಾಗಂತ ಇಲ್ಲಿ ನಮ್ಮ ಚಾಚಾರಿ ಇಡ್ಲಿ ಕೊಟ್ಟು ಕಳ್ಸ್ಯಾರ ಸಾಂಬಾರು ಚಟ್ನಿ ಆಮೇಲೆ ಇಡ್ಲಿ ಕೊಟ್ಟು ಕಳ್ಸ್ಯಾರ ತಮ್ಮನ 2 ಹಾಕ್ಯಾನ ಹೇಳ್ರಿ ಎಲ್ಲರಿಗೂ ಹಿಂಗೆ 2 ಬರಂಗೆ ಹಾಕಿ ಕೊಟ್ಟು ಕಳ್ಸ್ಯಾರ ಸನೇ ಇದು ಪ್ಲೇಟ್ ನಮ್ದು ಅಲ್ಲಮ್ಮ ಇದು ಮೊನ್ನೆ ಇದು ನಾ ಮುದ್ದೆ ಕೊಟ್ಟು ಕಳ್ಸಿತ್ತಲ್ಲ ಇದ್ರೊಳಗೆ ಸಾರು ಮುದ್ದೆ ಇದು ಒಂದ ಪೋಪರ್ದಲ್ಲ ಮಸ್ತ್ ಈ ಸಾಂಬಾರು ಅಂತ ಘಮ ಘಮ ಅನ್ನಕತ್ತೈತಿ ಸಣ್ಣ ಮಾಡಿರ್ಬೇಕು ಸಾಂಬಾರು ಘಮ ಘಮ ಅಂತೇಳಿ ಹೌದಿಲ್ಲ ಮಸ್ತ್ ಮಾಡ್ತಾಳೆ ಅಡುಗೆನ ಈಗ ನೋಡ್ರಿ ನಾವು ನಾಷ್ಟ ಮಾಡಿದ್ವಿ ರೀ ಎಲ್ಲರೂ ಆಮೇಲೆ ಈಗ ನಾನು ಪಲ್ಯನ ಗೋಬಿ ಪಲ್ಯ ಮಾಡಾಕತ್ತೇನೆ ರೀ ಇವತ್ತು ಈ ಗೋಬಿ ಎಲ್ಲನೂ ಬಿಡಿಸ್ಕೊಂಡು ಬಿಸಿನೀರು ಕಾಯಕ್ಕಿಟ್ಟಿದ್ದೆ ರೀ ಕಾಯಕ್ಕಿಟ್ಟು ಅದನ್ನೆಲ್ಲ ಸ್ವಲ್ಪ ಅದ್ರೊಳಗೆ ಬೇಯಿಸ್ಕೊಂಡು ತಕ್ಕೊಂಡು ಈಗ ಮತ್ತೆ ಇದನ್ನು ಮಾಡಾಕತ್ತೇನೆ ರೀ ನಾನು ಪಲ್ಯನ ಇಲ್ಲಿ ಒಂದು ಬಾಳ್ಗೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ರೀ ಅದಕ್ಕೆ ಈಗ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಕಟ್ ಮಾಡಿದ್ದು ಹಾಕಿನಿ ರೀ ಈ ಥರ ಪಲ್ಯ ಮಾಡಿದ್ರೆ ಚಲೋ ಆಗ್ತದ್ರಿ ಇದಕ್ಕೇನು ಮಸಾಲೆನ ಹಾಕ್ಬೇಕು ಅನ್ನೋದೇನಿಲ್ಲ ಒಣ ಮಸಾಲೆ ಹಾಕಿ ಮಾಡಿದ್ರೂ ಮಸ್ತ್ ಆಕತ್ರಿ ಇದು ಪಲ್ಯ ರೊಟ್ಟಿ ಒಳಗೆ ಅನ್ನದೊಳಗನ ಟೇಸ್ಟ್ ಆಕತ್ರಿ ಏನು ಗೋಬಿ ತೊಗೊಂಬಂದೇವು ಅಂದ್ರೆ ಬರೀ ಗೋಬಿನ ಅಷ್ಟ ಮಾಡ್ಬೇಕು ಅನ್ನೋದೇನಿಲ್ಲ ಈ ಥರ ಪಲ್ಯ ಮಾಡಿದ್ರೆ ನಡಿತೈತೆ ರೀ ಸೂಪರ್ ಆಕತ್ರಿ ಪಲ್ಯ ಅಂತ ಒಂದು ಟಮಾಟೆ ಹಣ್ಣು ಕಟ್ ಮಾಡಿದ್ದಾರೆ ಈಗ ಟಮಾಟೆ ಹಣ್ಣು ಹಾಕಿದನ್ನ ಚಲೋ ಹೊತ್ನಾಗ ಎಣ್ಣೆ ಒಳಗನ ಫ್ರೈ ಮಾಡ್ಕೊಳತ್ತಂತ ನೋಡ್ರಿ ಈಗ ಇದು ಟಮಾಟೆ ಹಣ್ಣು ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗಿದ್ದಾರೆ ಈಗ ಇದಕ್ಕೆ ಖಾರ ಪುಡಿ ಹಾಕೊಂತೀನಿ ಖಾರ ನೀವು ಎಷ್ಟು ತಿಂತಿರೋಡ್ರಿ ಅಷ್ಟು ಖಾರನ ಹಾಕ್ತಾರೆ ಚಲೋ ಆಕತ್ರಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತೇನೆ ರೀ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಇಷ್ಟು ಉಪ್ಪು ಹಾಕೀನಿ ರೀ ಆಮೇಲೆ ಬೇಕಂದ್ರೆ ನಂಜಿ ನೋಡಿ ಖಾರ ಕಡಿಮೆ ಇದ್ರೆ ಖಾರ ಹಾಕೋಕೆ ಬರ್ತೈತಿ ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕೋಕೆ ಬರ್ತೈತೆ ರೀ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಗತ್ತೇನೆ ರೀ ಧನಿಯಾ ಪೌಡ್ರು ಆಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರು ಇದು ಚಪಾತಿ ಒಳಗೆ ವಟಾಣಿ ಮತ್ತು ಆಲೂಗಡ್ಡೆ ಪಲ್ಯ ಅದೆಲ್ಲ ಮಸಾಲೆ ರುಬ್ಕೊಂಡು ಮಾಡಿದ್ರೂ ಚಲೋ ಆಕತ್ರಿ ಈ ಥರ ಮಾಡಿದ್ರೂ ಚಲೋ ಆಕತ್ತೆ ಮಸಾಲೆ ತಿನ್ಲಿಲ್ದವರು ಆಮೇಲೆ ಈಗ ಗರಂ ಮಸಾಲನ ಹಾಕೊಳಕತ್ತೀನಿ ರೀ ಒಂದು ಟೀ ಸ್ಪೂನ್ ಅಷ್ಟು ಈಗ ಇದನ್ನು ಚಲೋ ಹೊತ್ನಾಗ ಕೈ ಇಡೋಣ್ರಿ ನೋಡ್ರಿ ಎಲ್ಲ ನಾನು ಚಲೋ ಹೊತ್ನಾಗ ಕೈ ಆಡ್ಬಿಟ್ಟೆ ಈಗ ಏನು ಮಾಡ ಅಂತಂದ್ರೆ ಗ್ಯಾಸ್ ಸಣ್ಣ ಇಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಹಿರಿಯಕ್ಕೆ ಬಿಟ್ಬಿಡ್ರಿ ಹುಗಕ್ಕನ ಕೂತ್ಬಿಡ್ತದೆ ಯಾಕಂದ್ರೆ ಫಸ್ಟೇ ಸ್ವಲ್ಪ ಕುದಿಸ್ಕೊಂಡಿರ್ತೀವಿ ರೀ ಗೋಬಿನ ಈಗ ಒಂದು ಸ್ವಲ್ಪ ಹುಗಾಕೊಂಡಿರ್ತೀವಿ ಕುದ್ಬಿಟ್ನಂದ್ರೆ ಸಾಕು ಅದಕ್ಕೆ ನೀರು ಹಾಕೋದು ಬೇಡ್ರಿ
ಇವಾಗ ನೋಡ್ರಿ ಟೈಮ್ ಆಗಲೇ 3:30 ಬಂತ್ರಿಪ್ಪ. ಇವತ್ತು ಸ್ವಲ್ಪ ವೀಡಿಯೋ ಬರೋದು ತುಂಬ ಲೇಟ್ ಆತ್ರಿ. ಯಾಕಂತ ಹೇಳಿದ್ರೆ ನಾವು ಕಾಮಿಡಿ ವೀಡಿಯೋ ಮಾಡೋದಿತ್ತಲ್ರಿ, ಹಾಗಾಗಿ ಅದನ್ನು ಮಾಡ್ಕೊಂಡಿರಿ. ಇಲ್ಲಿ ಬಿಸಿಲು ನೆಳ್ಳೈತಿ, ಬಿಸಿಲು ಬರೋದ್ರೊಳಗೆ ಮಾಡ್ಕೊಂಡ್ರಾತ ಅಂತೇಳಿ ಬೆಳಗ್ಗೆ ನಂತರ ಅದನ್ನು ಮಾಡಕತ್ತಿದ್ವಿ ನಾವು. ಹಾಗಾಗಿ ಸ್ವಲ್ಪ ವ್ಲಾಗ ಲೆಂತ್ ಮಾಡೋಕ್ಕಾಗಲಿಲ್ಲ ರೀ ಫ್ರೆಂಡ್ಸ. ಮತ್ತು ಈಗ ವೀಡಿಯೋ ಎಂಡ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾಗಿತ್ತು ರೀ. ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ, ಮೊನ್ನೆ ನಮ್ಮ ಜೈರ ಹಾಲು ಹೋಗಿಸಿದ್ಲು ರೀ ಮನೆಗೆ ಗುರುವಾರ ದಿನ. ಭಾಳ ಖುಷಿ ಆತ್ರಿಪ್ಪ ನಮಗೆ. ಎಲ್ಲರೂ ಭಾಳ ಚಲೋ ಕಮೆಂಟ್ ಮಾಡಿದಿರಿ. ಕೆಲವೊಬ್ರು ಕೇಳಾಕತ್ತಿದ್ರಿ, ಯಾಕಂದ್ರೆ ನೀವು ಕೇಳೋದ್ರೊಳಗೆ ತಪ್ಪೇನಿಲ್ಲ ಅಂತಂದು ಹೇಳ್ತೀನಿ ರೀ. ನಿಮಗೆ ನಾ ಕ್ಲಿಯರಿಟಿ ಕೊಡಾಕತ್ತೀನಿ. ಯಾಕೆ ನೀವು ಅಷ್ಟೇ ಇದ್ದೀರಲ್ರಿ, ಯಾರು ಬಂದೇ ಇಲ್ಲಲ್ರಿ ಯಾಕೆ ರೀ ಅಂತಂದು ಕೇಳಿದ್ರಿ ನೀವು. ಹಾಗಾಗಿ ಈಗ ಅದ್ರದ್ದು ಕ್ಲಿಯರಿಟಿ ಕೊಡ್ತೀನಿ ರೀ ನಾನು. ಇಲ್ಲ ರೀ, ಆಕಿ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇದೇನು ಸಿಂಪಲ್ ಬಿಡ್ರಿ, ನಾನೇನು ಹೊಸ ಮನೆ ಕಟ್ಟಿಸ್ಕೊಂಡು ಏನು ಇದನ್ನು ಮಾಡಿಲ್ಲರಿ. ಮ್ಯಾಲೆ ಇದ್ವಲ್ರಿ, ಸುಮ್ಮನೆ ತಳಗೆ ಬಂದ್ವಿ ರೀ ನಾವು. ಹಂಗೆ ನಾ ಇನ್ನೂ ಕುರಾನ್ ಎಲ್ಲ ಮಾಡಿ ಎಲ್ಲ ಮಾಡ್ಬೇಕಂತ ಮಾಡಿದ್ದೆ ರೀ. ಈಗ ಆಗಂಗಿಲ್ಲ ರೀ ಚಾಚಿ ಅಂತಂದು ಹೇಳಿ ಸುಮ್ಮನೆ ಆಕಿ ಹಾಲು ಅಷ್ಟೇ ಉಕ್ಕಿಸಿದ್ರು. ಅವರು ಯಾರಿಗೂ ಹೇಳಿನೇ ಇಲ್ಲರಿ ಹಾಲು ಉಕ್ಸಕ್ಕೆ. ನಮಗೆ ಸತ್ಗೆನೂ ಹೇಳಿಲ್ರಿ, ಅವ್ರ ಮಮ್ಮಿ ಪಪ್ಪ ಸತ್ಗೆನೂ ಹೇಳಿಲ್ರಿ. ಅವರು ಗಂಡ ಹೆಂಡತಿ ಮಕ್ಳು ಅಷ್ಟೇ ಹಾಲು ಉಕ್ಸ್ಕೊಳಕತ್ತಿದ್ದರು. ಅವರು ಎಲ್ಲ ಸಾಮಾನು ಶಿಫ್ಟ್ ಮಾಡಿ, ಅದು ರಾತ್ರಿ 8 9 ಗಂಟೆ ಬಂತ್ರಿ ಅವಾಗ ಹಾಲು ಉಕ್ಸ್ಯಾರ ಪಾಪ ಅವರು. ಆಮೇಲೆ ಯಾರಿಗೂ ನಮಗೂ ಅನ್ಸತ್ತಿನ ಕರೆದಿದ್ದಿಲ್ಲ ರೀ. ನಾವು ಸಾಮಾನು ಶಿಫ್ಟ್ ಮಾಡಿದ್ಲನ, ನಮಗೆ ಗೊತ್ತಿಲ್ಲ ರೀ ಹಾಲು ಉಕ್ಸೋದು. ಸಾಮಾನು ಶಿಫ್ಟ್ ಮಾಡ್ಯಾರನ ನೋಡೋಂತಡಿ ಹೆಂಗೆ ಐತಿ ಜೈರಾರ್ ಪೇಂಟಿಂಗ್ ಅದು. ಯಾಕಂದ್ರೆ ಪೇಂಟ್ ಹಚ್ಚೊಂದು ಹೋಗಿದ್ದನೇ ಇಲ್ಲರಿ ನಾವು. ನೋಡೋಂತಡಿ ಅಂತೇಳಿ ಹೋದಿವಿ ರೀ ನಾವು. ಅಷ್ಟ್ರೊಳಗಂದ್ರೆ ಅವರೆಲ್ಲ ಅವ್ರ ಮನೆಯವ್ರದ ಹಾಲು ಉಕ್ಸಕ್ಕೆ ರೆಡಿನ ಮಾಡಿದ್ದೆ. ಚಾಚಿ ಚಲೋ ಆತ್ ಬಿಡ್ರಿಪ್ಪ ಬಂದಿದ್ದೆ, ನಾವು ಹಾಲು ಉಕ್ಸಾಕತ್ತಿದ್ದೀವಿ ರೀ, ಕುಂದ್ರಿ ಚಾ ಕುಡ್ದು ಹೋಗಂತ್ರಿ ಅಂತ. ಯವ್ವ ಏನು ಹೇಳಿಲ್ಲ ಬಿಟ್ಟಿಲ್ಲ, ನಾವು ಬ್ಯಾಡ ಅಂದೆ. ಚಾಚಿ ಹಂಗಂದ್ರೆ ಹೆಂಗೆ ರೀ, ಬಂದಿರಿ ಬರ್ರಿ ಚಾ ಕುಡ್ದು ಹೋಗ್ರಿ, ನಾನು ಯಾರಿಗೆ ಹೇಳಿಲ್ರಿಪ್ಪ, ಯಾಕಂದ್ರೆ ಟೈಮನ್ನು ಭಾಳ ಆಗ್ಬಿಡತ್ತೆ. ಹಂಗಿತ್ತಂದ್ರೆ ನಾನು ದಾದಿ ಮಗ ಅದನ್ನೆಲ್ಲ ಹೇಳ್ಬೇಕಂತ ಮಾಡಿದ್ದಾರೆ. ಇದು ಅರ್ಜೆಂಟ್ ಆಗ್ಬಿಡ್ತದೆ ಚಾಚಿ. ಮುಂದೆ ಕುರಾನ್ ಖಾನಿ ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿನಿ ರೀ. ನೋಡೋಣ್ರಿ, ದೇವ್ರು ಕೂಡಿಸ್ಕೊಟ್ಟಾಗ ಮಾಡ್ತೀನಿ. ಅವಾಗ ಎಲ್ಲರಿಗೂ ಕರೆದು ಊಟ ಹಾಕ್ಸಿ ಇದನ್ನೇನು ರೀ ಕುರಾನ್ ಖಾನಿ ಮಾಡ್ಬೇಕು ಚಾಚಿ ಅಂದ. ಆತು ತಗೋ ಹಂಗೆ ಮಾಡೋಂತಿ ಅಂಥೇಳಿ ಅಷ್ಟು ಅದನ್ನು ನೋಡಿ ನಾವು ಚಹಾ ಕುಡಿದು ಬಂದಿವಿ ರೀ. ಆಮೇಲೆ ಹಂಗಾಗಿ ಮತ್ತು ಆಕೆ ಹೇಳಿಲ್ಲ ಅಂದ್ರೆ ನಮ್ಮ ಮನೆ ಒಳಗೆ ಏನಾದರೂ ಕಾರ್ಯ ಮಾಡಿದ್ವಿಪ್ಪ ಅಂತಂದು ಹೇಳಿದ್ರೆ ಯಾರ ಮನ್ಯಾಗಾರ ಅಷ್ಟ್ರಿಗೂ ಕರಿತೀವಿ ನಾವು. ನಮ್ಮ ತಳಗಿನ ಮನ್ಯಾಗ ರೀ, ಆಮೇಲೆ ಸೈರಾ ಅಪ್ಪ ಪರ್ವೀನ ಅಪ್ಪ ಎಲ್ಲರಿಗೂ ಕರ್ಕೊಂಡು ಮಾಡ್ತಾಳ್ರಿ. ಅವತ್ತು ನೋಡ್ರಿ ಅವ್ರ ಮಮ್ಮಿ ಪಪ್ಪ ಸತಿಗೆ ಬಂದಿಲ್ಲ ರೀ ಹಾಲು ಉಗ್ಸಂಬಂದೆ ರೀ. ನಾವು ಏನೋ ಹೋದ್ವಿ, ಹಂಗೆ ಅಕಸ್ಮಾತಾಗಿ ಹೋದ್ವಿ ನಾವು. ನಮಗೆ ಗೊತ್ತಾದ್ರೆ ಅವ್ರು ಹಾಲು ಉಗ್ಸಾಕತ್ತಾರ ಅನ್ನೋದು ಅಷ್ಟೇ ರೀ. ಮತ್ತು ಇಲ್ಲ ಅಂದ್ರೆ ನಮ್ಮ ಮಕ್ಳು ನಿಮಗೆ ಗೊತ್ತೈತ್ರಿ, ನಮಗೆ ಬಿಟ್ಟು ಏನು ಮಾಡಂಗಿಲ್ಲ ರೀ ಅವ್ರು. ಇನ್ನೂ ಅವ್ರ ಮಮ್ಮಿಗಿನ್ನೂ ಸತಗೇನು ಹೇಳಿರಂಗಿಲ್ಲ ರೀ. ಅಂಥದ್ರೊಳಗೆ ನಮಗೆಲ್ಲ ಹೇಳಿ ನಮಗೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅವ್ರು. ನಮ್ಮ ಅಷ್ಟ್ರು ಮಕ್ಳು ಹಂಗೆ ಅದಾರಿಪ್ಪ, ಏನು ಇದನ್ನು ಮಾಡಂಗಿಲ್ಲ ಅವ್ರು. ಎಲ್ಲರನ್ನ ಕರೀತಾರೆ, ಎಲ್ಲರಿಗೂ ಕೂಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಚಾಚಿ ಹಂಗೆ ಮಾಡನ್ರಿ ಹಿಂಗೆ ಮಾಡನ್ರಿ ಅಂಥೇಳಿ. ಹಂಗೇನಿಲ್ಲ ರೀ, ಈಕೆ ಸ್ವಲ್ಪ ಅರ್ಜೆಂಟ್ ಆತಲ್ರಿ, ಹಂಗೆ ಸಿಂಪಲಾಗಿ ಹಾಲು ಕುಸ್ಕೊಂಡು ಹೋದ್ಲರಿ ಆಕೆ ಅಷ್ಟೇ ರೀ. ಮನೆ ಇದು ಭಾಳ ಸಣ್ಣದಾಕತ್ತೈತೆ ನಮ್ಮ ಜೈರಾಗ. ಇದು ಇನ್ನೂ ನಮ್ಮದು ದೊಡ್ಡದೈತ್ರಿ. ಇದಕ್ಕೆ 2 ಮನೆ ಹಾಕೋದು ನೋಡ್ರಿ, ಅಷ್ಟೇ ರೂಮ್ ಒಳಗೆ ಇದ್ದು ರೀ ಪಾಪ ಅವು. ಹಂಗಾಗಿ ನಮ್ಮ ನಸನ್ ಬಿಡೋದ್ರೊಳಗೆ ಅಂದ್ರೆ ಆ ಮನೆಗೆ ಶಿಫ್ಟ್ ಆದ್ರು. ಆಕಿನ ಹೊಲಿಗೆ ಮಿಷನ್ ಅದನ್ನೆಲ್ಲ ಹೊಲಿತಾಳ್ರಿ ನಮ್ಮ ಜೈರ. ಮತ್ತು ಮಿಷನ್ ಅವು ಇಡೋಕೆ ಜಗನೇ ಇದ್ದಿದ್ದಿಲ್ಲ ರೀ ಆಕಿಗೆ. ಹಂಗಾಗಿ ಇದು ಇಲ್ಲಿ ಬಂದಿರಪ್ಪ ಅಂದ್ಲು, ಚಲೋ ಆತ್ಬಿಡುವ ಅಂತಂದು ಹೇಳಿದ್ರಿ. ಖುಷಿ ಆಯ್ತು ರೀ ನಮಗೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.